ಕೋಲಾರ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್? ಟಿಕೆಟ್ ಇವತ್ತು ಫೈನಲ್ ಆಗುತ್ತಾ? ಕಾಂಗ್ರೆಸ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ನಮ್ಮೆಲ್ಲ ಮುಖಂಡರನ್ನು ಕರೆಸಿ, ಶಾಸಕರನ್ನ, ಮಾಜಿ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಕರೆಸಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದವು. ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು, ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ದರು, ಡಾಕ್ಟರ್ ಸುಧಾಕರ್ ಇದ್ದರು, ಶಾಸಕರಾದಂಥ ಕೊತ್ತೂರು ಮಂಜುವರಿದ್ದರು, ನಂಜೇಗೌಡರಿದ್ದರು, ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು, ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ವಿ. ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ, ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದರೆ ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಸೋಲನ್ನೇ ಕಾಳದೇ ಇರೋನು ಸೋಲ್ಕೊಂಡಿದ್ದೇನೆ, ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ತರಬೇಕು ಅಂತ ಮನವಿ ಮಾಡಿದೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡಿಗೆ ಬಿಡ್ತೇವೆ, ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರು ಮತ್ತು ಅವರ ಸಂಘಟಕರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಅದಾದಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದ್ರೆ ನಿಮ್ಮ ಕುಟುಂಬದವರು ಹೊರತುಪಡಿಸಿ ಬೇರೆ ಟಿಕೆಟ್ ಕೊಟ್ಟು ಅವರು ಎಂಥ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ. ನನ್ನ ಡಿಮ್ಯಾಂಡ್ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ, ಇದು ಒಂದು ದೊಡ್ಡ ಸಮಾಜ ಇದೆ, ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ಅವರು ತಗೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಗ್ಗೆ ಕೂಡ ಭೇಟಿಯಾಗಿದ್ದೆ, ಅವರಿಗೆ ವಿಷಯಗಳನ್ನು ತಿಳಿಸಿದೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ 2 ಲೆಫ್ಟು 2 ರೈಟ್ ಕೊಡ್ತಾರೆ, ಒಂದು ಬೋವಿ ಲಂಬಾಣಿಗೆ ಕೊಡೋದು ನಡ್ಕೊಂಡು ಬಂದಿರೋ ದಾರಿ. ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ. ಬಹುತೇಕ ಇಲ್ಲಿ 7 ಸಾರಿ 8 ಸಾರಿ ಕೊಟ್ಟಾಗ ಕೂಡ ಲೆಫ್ಟ್ನವರೇ ಗೆದ್ದಿದ್ದೇವೆ, ಗೆಲ್ಲಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ. ಇಲ್ಲದಿದ್ದರೆ ಸ್ವತಂತ್ರ ಬಂದ ಮೇಲೆ 1-2 ಸಾರಿ ಬಿಟ್ಟರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕ್ಯಾಂಡಿಡೇಟ್ ನಾನೇ ಅಂತಲ್ಲ, ಬೇರೆ ಯಾರೇ ಅಭ್ಯರ್ಥಿ ಇದ್ದಾಗ ಕೂಡ ಗೆದ್ದಿರುವಂಥದ್ದು. ಆದರೆ 7 ಸಾರಿ ಯಾರು ಒಟ್ಟಿಗೆ ಗೆದ್ದಿರುವಂಥ ಸಂದರ್ಭ, ಒಬ್ಬರು ನಮ್ಮ ಜಾಫರ್ ಶರೀಫ್ ಸಾಹೇಬರು, ಒಬ್ಬರು ಶಂಕರಾನಂದ್ ಬಿಟ್ಟರೆ ಇಡೀ ರಾಜ್ಯದಲ್ಲಿ, ಅದು ಇಂದಿರಾ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲ ಆದಮೇಲೆ ಕೂಡ ಇವತ್ತು ಜನ ನನ್ನನ್ನು ಕೈ ಹಿಡಿದ ಅಂದರೆ ಒಂದು ವರ್ಗ ಅಲ್ಲ, ಒಂದು ಉಪಜಾತಿ ಅಲ್ಲ, ಎಲ್ಲ ಸಮುದಾಯಗಳು ಸೇರಿ ನನಗೆ ಆಶೀರ್ವಾದ ಮಾಡಿದ್ರಿಂದ 7 ಸಾರಿ ಗೆಲ್ಲಕ್ಕಾಯಿತು. ನಾನು ಇವತ್ತು ಕೂಡ ಆ ನಂಬಿಕೆ ಇಟ್ಕೊಂಡಿದ್ದೀನಿ ಜನರಲ್ಲಿ. ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಗೆದ್ಕೊಂಡ್ಬರ್ತೀನಿ. ನೋಡಿ, ನಾನು ಇನ್ನೊಂದು ಹೇಳ್ತೀನಿ. ನಾನು ಹೇಳೋದು ನಿಮ್ಮ ಅವ್ರ ಅಭಿಪ್ರಾಯಗಳಿಗೆ ಯಾರಿಗೂ ಉತ್ತರ ಕೊಡೋದಿಲ್ಲ. ಸುಧಾಕರ್ ಮಂತ್ರಿ ಇದ್ದಾನೆ, ಅವರವ್ರ ಇಷ್ಟ ಬಂದಿದ್ದು ಅವ್ರ ತೀರ್ಮಾನಗಳು ತಗೊಳ್ಳಿ. ನಾನು ಒಂದೇ ಮಾತಿನಲ್ಲಿರ್ತೀನಿ. ನನಗೆ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಲ್ಲ. ಒಂದೇ ಪ್ರಶ್ನೆ ನಾನು ಅಪೀಲ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಪಾರ್ಲಿಮೆಂಟನ್ನು ಗೆಲ್ಲಬೇಕು. ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮ್ಯಾನಿಫೆಸ್ಟೋಲ್ಲಿದ್ದವು ಕೊಟ್ಟಿದ್ದೀವಿ. 5 ಗ್ಯಾರಂಟಿಯನ್ನು ಕೊಟ್ಟು ಜಾರಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವೆಲ್ಲ ಪಾತ್ರವಹಿಸಿ ಕೆಲಸ ಮಾಡಿದ್ದೀವಿ. ಗೆಲ್ಲೋದು ಅನುಕೂಲವಾಗಿದೆ. ನಾವು ಎಲ್ಲ ಸೀಟುಗಳು ಗೆಲ್ಲುವಂಥ ಪ್ರಯತ್ನ ಮಾಡೋಣ. ನಾನು ಎಷ್ಟು ಜನ ಇವತ್ತು ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಚಕಾರ ಎತ್ತೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಸೇರಿ ಮಾತಾಡ್ತಾರೆ. ನಾನೇನು ಕೂಡ ಹೇಳಲ್ಲ ನಿಮಗೆ ಇಷ್ಟಕ್ಕಿಂತ ಹೆಚ್ಚಿಗೆ ಹೇಳಲ್ಲ.
ನಾನು ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಸರ್ ನಿಮ್ಮ ಕುಟುಂಬಕ್ಕೆ ಕೊಟ್ರೆ ಅವ್ರು ಅಷ್ಟು ವಿರೋಧ ಮಾಡ್ಲಿಕ್ಕೆ ಕಾರಣ ಏನು ಸರ್? ನಿಮ್ ಕುಟುಂಬಕ್ಕೆ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ವಿರೋಧ ಮಾಡ್ತಾರೆ, ನೀವು ಅವ್ರನ್ನೇ ಬೇರೆ ಕೇಳಿ. ಏನಾದ್ರು ವೈಯಕ್ತಿಕ ಕಾರಣಗಳಿದೆ? ನಾನೇ ಸಾಕಷ್ಟು ಜನ MLAಗಳು ಮಾಡಿದ್ದೀನಿ, MLCಗಳು ಮಾಡಿದ್ದೀನಿ. ನಾನು ಅವ್ರ ಬಗ್ಗೆ ಯಾರ ವೈಯಕ್ತಿಕವಾಗಿ ಮಾತಾಡೋದಿಲ್ಲ. ಬಹುತೇಕ ನೀವೇ ಅವ್ರ ಹತ್ರ ಹೋದರೆ ಏನೇನು ತೊಂದರೆಗಳಾಗಿದೆ ಅಂತ ತಿಳ್ಕೊಂಡ್ರೆ ಅವಾಗ ನಾನು ಉತ್ತರ ಹೇಳ್ಬೋದು. ನನ್ನ ಪ್ರಕಾರ ನಾನು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಕಾಂಗ್ರೆಸ್ ಗೆಲುವಿನ ಮೇಲೆ ಈ ಒಂದು ಬೆಳವಣಿಗೆ ಪರಿಣಾಮ ಬೀರುತ್ತಾ ಅಂತ ನಿಮಗೆ ವೈಯಕ್ತಿಕ ಒಂದಷ್ಟು ಪದ ಬಳಕೆ ಮಾಡಿದ್ದಾರೆ. ನಜೀರ್ ಅಹಮದ್ ಪುಟುಕೋಸಿ ಅನ್ನುವಂತ ಶಬ್ದ ಬಳಕೆ ಮಾಡಿದ್ದಾರೆ. ಅವರು ಸಚಿವರಾಗಿದ್ದರೆ ನೀವು ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾನು ಕೆಳಮಟ್ಟಕ್ಕೆ ನಿಂತು ಅವ್ರಿಗೆ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ. 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. 28 ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ. ಅವ್ರ ಕೋಪದಲ್ಲಿ ಮಾತಾಡಿದ್ರೆ ಅವಕ್ಕೆಲ್ಲ ನಾನು ಟಿಕೆಟ್ ಕೊಟ್ರೆ ತಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಾ? 100ಕ್ಕೆ 100 ಗೆಲ್ತೇನೆ. ಇವರೆಲ್ಲ ವಿರೋಧ ಮಾಡಿರೋರು ಅವರೆಲ್ಲ ಸಹಕರಿಸ್ಬೇಕು, ಎಲ್ಲ ಒಟ್ಟಿಗೆ ಹೋಗಿ. ಚಿಕ್ಕಪೆದ್ದಣ್ಣ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಈಗ ದೂರಿದಾವೆ, ಪೆಂಡಿಂಗ್ ಇದ್ದಾಗ ಇವ್ರಿಗೆ ಹೆಂಗ್ ಟಿಕೆಟ್ ಕೊಡ್ತಾರೆ ಅಂತ ಎಲ್ಲಿ ಇಲ್ಲ, ಎಲ್ಲಿ ಕೇಸು ಇಲ್ಲ, ಏನೂ ಇಲ್ಲ. ಇದೆಲ್ಲ ಸುಳ್ಳು ಸುದ್ದಿ, ಸುಳ್ಳು ಸುದ್ದಿಗಳು, ಸುಳ್ಳು ಸುದ್ದಿಗಳು. ಯಾವುದು ಏನೂ ಇಲ್ಲ. ನಾನು ಅಥೆಂಟಿಕೇಟಿವ್ ಆಗಿ ಹೇಳ್ತೀನಿ, ತಗೊಳ್ಳಿ. ಯಾವುದು ಏನಿಲ್ಲ. ತಮಗೆಲ್ಲ ಧನ್ಯವಾದಗಳು. ಸರ್ ಸಿಎಂ ಹತ್ರ ಏನಾದ್ರು ಇತ್ತೀಚೆಗೆ ಮಾತಾಡಿದ್ರೆ ಬೆಳಿಗ್ಗೆ ಇಲ್ಲ, ಅಧ್ಯಕ್ಷರಿಗೆ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್ ಅಧ್ಯಕ್ಷರು ಅವರು ನಾನು ಹೇಳಿದ್ದೀನಿ, ಚುನಾವಣೆ ವಿಷಯದಲ್ಲಿ ನೀವು ಕೂಲಂಕಷವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ, ನಿಮ್ಮ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಅನ್ನೋ ಮಾತನ್ನು ಅಧ್ಯಕ್ಷರಿಗೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.